ಶಾಂತಿ ಸಾಕಾರ ಮುಗಿಯಾಗಿದೆ. ಇಂದಿನ ಡೇಟು 6/4/24. मीठे बच्चे, श्रीमत पर अच्छी सर्विस करने वालों को ही राजाई की प्राइस मिलती है. ತಂದೆ ತಿಳಿಸ್ತಾರೆ, ಮದರಾದ ಮಕ್ಕಳೇ, ಶ್ರೀಮತದಂತೆ ಒಳ್ಳೆಯ ಸೇವೆಯನ್ನು ಮಾಡುವಂಥವರಿಗೆ ರಾಜ್ಯದ ಪ್ರೈಸು ಸಿಗತ್ತೆ. तुम बच्चे अभी बाबा के मददगार बने हो, इसलिए तुम्हें बहुत बड़ी प्राइस मिली. ಈಗ ತಾವು ಮಕ್ಕಳು ತಂದೆಗೆ ಸಹಯೋಗಿ ಆಗಿದ್ದೀರಾ, ಅದಕ್ಕೋಸ್ಕರ ತಮಗೆ ಬಹಳ ದೊಡ್ಡ ಪ್ರೈಸು ಸಿಗತ್ತೆ. ಇಂದಿನ ಪ್ರಶ್ನೆ, बाप के ज्ञान ड्यान्स किन बच्चों के सम्मुख बहुत अच्छी होती. ತಂದೆಯ ಜ್ಞಾನ ಡ್ಯಾನ್ಸ್ ಯಾವ ಮಕ್ಕಳ ಸಾನ್ನಿಧ್ಯದಲ್ಲಿ ಬಹಳ ಚೆನ್ನಾಗಿ ಆಗುತ್ತೆ? उत्तर आगे, जो ज्ञान के शौकीन है, जिन्हें योग का नशा है, उनके सामने बाबा की ज्ञान ड्यान्स बहुत अच्छी हो. ಯಾರಿಗೆ ಜ್ಞಾನದ ಆಸಕ್ತಿ ಇದೆ, ಯಾರು ಯೋಗದ ನಶೆಯಲ್ಲಿರ್ತಾರೆ, ಅವರ ಸಮ್ಮುಖದಲ್ಲಿ ಬಾಬೋರ ಜ್ಞಾನ ಡ್ಯಾನ್ಸ್ ಚೆನ್ನಾಗಿ ಆಗತ್ತೆ. नंबरवार स्टूडेंट है, परंतु ये वंडरफुल स्कूल है ना. ನಂಬರ್ವಾರ್ ಸ್ಟೂಡೆಂಟ್ ಆಗಿದ್ದಾರೆ, ಆದರೆ ಇದು ವಂಡರ್ಫುಲ್ ಆದಂಥ ಸ್ಕೂಲ್ ಆಗಿದೆಯಲ್ಲ. ಕೈಯೋ ಮೇ ಜರಾ ಭಿ ಜ್ಞಾನ ನಹಿ, ಸಿರ್ಫ್ ಭಾವನಾ ಬೈಠಿ ಹೈ. ಕೆಲವರಲ್ಲಂತೂ ಸ್ವಲ್ಪನೂ ಜ್ಞಾನ ಇಲ್ಲ, ಸುಮ್ಮನೆ ಭಾವನೆ ಕೂತಿದೆ. उस भावना के आधार पर वे वर्षे के अधिकारी बनते. ಆ ಭಾವನೆಯ ಆಧಾರದ ಮೇಲೇನೂ ಆಸ್ತಿಗೆ ಅಧಿಕಾರಿ ಆಗ್ತಾರೆ. ओम शांति. रूहानी बच्चों को रूहानी बाप समझाते, इसको कहा जाता रूहानी ज्ञान व स्पिरिचुअल नॉलेज. ಆತ್ಮೀಯ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸ್ತಿದ್ದಾರೆ, ಇದಕ್ಕೆ ಹೇಳಲಾಗತ್ತೆ ಆತ್ಮಿಕ ಜ್ಞಾನ ಅಥವಾ ಆಧ್ಯಾತ್ಮಿಕ ಜ್ಞಾನ. स्पिरिचुअल नॉलेज सिर्फ एक बाबा में ही होती और कोई में भी ಮನುಷ್ಯ ಮಾತ್ರ ಮೇ ರೂಹಾನಿ ನಾಲೆಜ್ ಹೋತಿ. ಆಧ್ಯಾತ್ಮಿಕ ಜ್ಞಾನ ಒಬ್ಬ ತಂದೆಯಲ್ಲೇ ಇರುತ್ತೆ, ಬೇರೆ ಯಾರು ಅಂದರೆ ಮನುಷ್ಯ ಮಾತ್ರದಲ್ಲಿ ಆತ್ಮಿಕ ಜ್ಞಾನ ಇರೋದಿಲ್ಲ. रूहानी नॉलेज देने वाला एक ही है, जिसको ज्ञान का सागर कहा जाता. ಆತ್ಮಿಕ ಜ್ಞಾನವನ್ನು ಕೊಡುವಂಥವರು ಒಬ್ಬರೇ, ಅವರಿಗೆ ಜ್ಞಾನ ಸಾಗರ ಅಂತ ಹೇಳ. हर एक मनुष्य में अपनी अपनी खूबी होती है ना. बैरिस्टर बैरिस्टरी का, डॉक्टर डॉक्टर का है. हर एक की ड्यूटी पार्ट अलग अलग है. ಪ್ರತಿಯೊಂದು ಮನುಷ್ಯನಲ್ಲಿ ತನ್ನದೇ ಆದಂತಹ ವಿಶೇಷತೆಗಳು ಇರುತ್ತೆ. ಲಾಯರ್ ಹತ್ರ ಲಾಯರ್ದು, ಡಾಕ್ಟರ್ ಹತ್ರ ಡಾಕ್ಟರ್ದು, ಪ್ರತಿಯೊಬ್ಬರ ಡ್ಯೂಟಿ ಪಾತ್ರ ಬೇರೆ ಬೇರೆ ಆಗಿದೆ ಅಲ್ಲ. हर एक की आत्मा को अपना अपना पार्ट मिला हुआ है और अविनाशी पार्ट. ಪ್ರತಿಯೊಂದು ಆತ್ಮಕ್ಕೆ ತನ್ನದೇ ಆದಂಥ ಪಾತ್ರ ಸಿಕ್ಕಿದೆ, ಅದು ಸಹ ಅವಿನಾಶಿ ಪಾತ್ರ ಆಗಿದೆ. कितनी छोटी आत्मा है, वंडर है, गाते भी हैं, चमकता है ब्रुकुटी की बीज. ये भी गाया जाता निराकार आत्मा का ये शरीर है. ಎಷ್ಟು ಸಣ್ಣದಾದ ಆತ್ಮ, ಆಶ್ಚರ್ಯ ಅಲ್ವಾ? ಗಾಯನೂ ಇದೆ, ಹೊಳೆಯುವಂತಹ ಬೃಕುಟಿಯ ಮಧ್ಯದಲ್ಲಿ ನಕ್ಷತ್ರ ಅಂತ. ಗಾಯನೂ ಮಾಡ್ತಾರೆ ನಿರಾಕಾರ ಆತ್ಮಕ್ಕೆ ಈ ದೇಹ ಸಿಂಹಾಸನ ಆಗಿದೆ. है बहुत छोटी सी बिंदी और सब आत्माएं एक्टर्स है. ಸಣ್ಣದಾದ ಬಿಂದು ಆಗಿದೆ, ಎಲ್ಲ ಆತ್ಮಗಳು ಪಾತ್ರಧಾರಿಗಳಾಗಿವೆ. एक जन्म से फीचर्स ना मिले दूसरे से, एक जन्म का पार्ट ना मिले दूसरे से, किसी को भी पता नहीं हम फास्ट में क्या थे, फिर फ्यूचर में क्या होंगे. ಪ್ರತಿಯೊಂದು ಜನ್ಮದ ಮುಖಚರಣೆ ಇನ್ನೊಂದು ಜನ್ಮದ ಜೊತೆ ತುಲನೆ ಆಗೋದಿಲ್ಲ. ಒಂದು ಜನ್ಮದ ಪಾತ್ರ ಇನ್ನೊಂದು ಸಲ ಸಿಗೋದಿಲ್ಲ. ಯಾರಿಗೂ ಅರಿವಿಲ್ಲ ನಾವು ಹಿಂದೆ ಏನಾಗಿದ್ವಿ, ಮುಂದೆ ಏನಾಗ್ತೀವಿ. ये बाबा ही संगम पर बैठ समझाते, सुबह को तुम बच्चे याद की यात्रा में बैठे हो.
ತಂದೆನೇ ಸಂಗಮದಲ್ಲಿ ಕುತ್ಕೊಂಡು ಎಲ್ಲವನ್ನ ತಿಳಿಸ್ತಾರೆ. ಬೆಳಗಿನ ಜಾವ ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಕೂತಿದ್ದೀರಿ. उलझी हुई आत्मा प्रज्वलित होती रहती है क्योंकि आत्मा में बहुत जंग लगी हुई है. बाप सोनारी का भी काम कर. ತಬ್ಬಿಬ್ಬಲಾಗಿರುವಂಥ ಆತ್ಮದಲ್ಲಿ ಪ್ರಜ್ವಲನೆ ಬೆಳೀತಾ ಹೋಗುತ್ತೆ. ಯಾಕೆಂದರೆ ಆತ್ಮದಲ್ಲಿ ಬಹಳಷ್ಟು ತುಕ್ಕಿಡಿದಿದೆ ಅಲ್ಲ. ಬಾಬಾ ಚಿನ್ನದ ಕೆಲಸವನ್ನು ಮಾಡ್ತಾರೆ. पतित आत्माएं जिसमें काद पड़ी उसको प्यूर बनाते. काद पड़ती तो है ना. ಪತಿತ ಆತ್ಮಗಳು ಯಾವುದರಲ್ಲಿ ತುಕ್ಕು ಬಿದ್ದಿದೆ ಅದನ್ನ ಶುದ್ಧ ಮಾಡ್ತಾರೆ. ತುಕ್ಕು ಬೀಳತ್ತಲ್ಲ. चांदी तांबा लोहा आदि नाम भी ऐसे हैं. गोल्डन एज, सिल्वर एज, सतो प्रधान, सतो रजो तमो, ये बातें और कोई भी मनुष्य गुरु नहीं समझा. ಚಿನ್ನ, ಬೆಳ್ಳಿ, ಕಬ್ಬಿಣ ಹೆಸರು ಆ ರೀತಿ ಇದೆಯಲ್ಲ. ಗೋಲ್ಡನ್ ಏಜ್ ಇಂದ ಸಿಲ್ವರ್ ಏಜ್, ಈ ರೀತಿ ಸತು ಪ್ರಧಾನದಿಂದ ನಾವು ಸತು ರಜೋ ತಮೋದಲ್ಲಿ ಬಂದಿದ್ದೀವಿ. ಈ ಮಾತುಗಳು ಮನುಷ್ಯರಿಗೆ ಗೊತ್ತಿಲ್ಲ, ಗುರುಗಳು ಯಾರು ತಿಳಿಸೋದಿಲ್ಲ. ಒಬ್ಬ ಸದ್ಗುರುನೇ ತಿಳಿಸ್ತಾರೆ. सदगुरु का अकाल तख्त कहते हैं. उस सदगुरु को भी तख्त चाहिए ना. ಸದ್ಗುರುವಿನ ಅಕಾಲ ಸಿಂಹಾಸನ ಅಂತ. ಆ ಸದ್ಗುರುಗೂ ಸಹ ಸಿಂಹಾಸನ ಬೇಕಲ್ಲ. जैसे तुम आत्माओं को अपना अपना तख्त है उनको भी तख्त लेना पड़ता है. ಯಾವ ರೀತಿ ತಮ್ಮ ಆತ್ಮಗಳಿಗೆ ತಮ್ಮದೇ ಆದ ಸಿಂಹಾಸನ ಇದೆ, ಅದೇ ರೀತಿ ಅವರು ಸಿಂಹಾಸನವನ್ನು ಪಡಿಬೇಕಾಗುತ್ತೆ. कहते हैं मैं कौन सा तख्त लेता हूँ ये दुनिया में किसी को पता नहीं, वो तो ನೇತಿ ನೇತಿ कहते हैं. ಅಂತಾರೆ ನಾನು ಎಂತಹ ಸಿಂಹಾಸನವನ್ನು ಪಡಿತೀನಿ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ, ಅವರು ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾರೆ. हम नहीं जानते, तुम बच्चे भी समझते हो, पहले हम भी कुछ भी नहीं जानते थे. ನಮಗೂ ಗೊತ್ತಿರಲಿಲ್ಲ, ಮಕ್ಕಳು ತಿಳ್ಕೊಂಡಿದ್ದೀರಾ, ಮೊದಲು ನಾವು ಏನು ಅರ್ತಿರ್ಲಿಲ್ಲಲ್ಲ. जो कुछ भी नहीं समझते उसको बेसमझ कहा जाता. भारतवासी समझते हम बहुत समझदार. ಏನೆಲ್ಲ ಗೊತ್ತಿರಲಿಲ್ಲ, ಯಾರಿಗೆ ಗೊತ್ತಿಲ್ಲ ಅವರಿಗೆ ತಿಳುವಳಿಕೆ ಹೀನರು ಅಂತ. ಭಾರತವಾಸಿಗಳು ತಿಳ್ಕೊಂಡಿದ್ರು ನಾವು ಬಹಳ ತಿಳುವಳಿಕೆ ಉಳ್ಳವರು ಅಂತ. विश्व का राज्य भाग्य हमारा था, हम ಬೇಸಮझ ಬಂದ್ಬಿಟ್ಟೆ. ವಿಶ್ವದ ರಾಜ್ಯ ಭಾಗ್ಯ ನಮ್ಮದಾಗಿತ್ತು, ಈಗ ತಿಳುವಳಿಕೆ ಹೀನರಾಗಿದೆ. बाबा कहते तुम शास्त्र आदि बल कुछ भी पढ़ते हो ये सब अब भूल जाओ, सिर्फ एक बाबा को याद. ತಂದೆ ತಿಳಿಸ್ತಾರೆ, ತಾವು ಶಾಸ್ತ್ರಗಳನ್ನೆಲ್ಲ ಏನೋ ಓದಿದ್ರಿ, ಇವಾಗ ಅದೆಲ್ಲ ಮರ್ತೋಗಿ. ಯಾಕೆಂದರೆ ಈಗ ನನ್ನ ಒಬ್ಬನನ್ನ ನೆನಪು ಮಾಡಿ. गृहस्थ व्यवहार में भी बल रहो, सन्यासियों के फॉलोअर्स भी अपने अपने घर में रहे. ಗೃಹಸ್ಥ ವ್ಯವಹಾರದಲ್ಲಿ ಬಲೆ ಇರಿ, ಸನ್ಯಾಸಿಗಳ ಫಾಲೋವರ್ಸು ಸಹ ತಮ್ಮ ತಮ್ಮ ಮನೆಯಲ್ಲಿ ಇರ್ತಾರಲ್ಲ. कोई कोई सच्चे फॉलोअर्स होते तो उनके साथ रहते, बाकी कोई कहाँ रहते. ಯಾರಾದರೂ ಸತ್ಯವಾದ ಫಾಲೋವರ್ಸ್ ಆಗಿದ್ರೆ ಅವರು ಮಾತ್ರ ಗುರುಗಳ ಜೊತೆಯಲ್ಲಿ ಇರ್ತಾರೆ, ಮಿಕ್ಕಿದವರು ಕೆಲವರು ಎಲ್ಲಿ ಇರ್ತಾರೆ. तो ये सब बातें बाबा भाई समझाते, इसको कहा जाता ज्ञान की ಡ್ಯಾನ್ಸ್. ಎಲ್ಲ ವಿಷಯಗಳನ್ನ ತಂದೆ ಕುತ್ಕೊಂಡು ತಿಳಿಸ್ಕೊಡ್ತಾರೆ, ಇದಕ್ಕೆ ಹೇಳಲಾಗತ್ತೆ ಜ್ಞಾನದ ಡ್ಯಾನ್ಸ್. ಯೋಗ ತೋ ಹೈ ಸೈಲೆನ್ಸ್, ಜ್ಞಾನ ಕಿ ತೋ ಹೈ ಡ್ಯಾನ್ಸ್. ಯೋಗ ಅಂತೂ ನಿಶಬ್ದತೆ ಆಗಿದೆ, ಜ್ಞಾನ ಆಗಿದೆ ಡ್ಯಾನ್ಸ್. योग में तो बिल्कुल शांत रहना होता, डेड साइलेंस कहते हैं. ಯೋಗದಲ್ಲಂತೂ ಬಿಲ್ಕುಲ್ ಶಾಂತವಾಗಿರಬೇಕಾಗುತ್ತೆ, ಡೆಡ್ ಸೈಲೆನ್ಸ್ ಅಂತ ಹೇಳ್ತಿರ್ತೀವಲ್ಲ. 3 मिनट डेड साइलेंस, परंतु इसका भी अर्थ कोई जानते नहीं. 3 ನಿಮಿಷ ಡೆಡ್ ಸೈಲೆನ್ಸ್ ಆಗಿರಿ ಅಂತ, ಆದರೆ
ಅದರ ಅರ್ಥನೂ ಯಾರಿಗೂ ಗೊತ್ತಿಲ್ವಲ್ಲ. सन्यासी शांति के लिए जंगल में जानते परंतु वो थोड़े ही शांति मिल सकते. ಸನ್ಯಾಸಿಗಳು ಶಾಂತಿಗೋಸ್ಕರ ಕಾಡಿಗೆ ಹೋಗ್ತಾರೆ, ಆದರೆ ಅಲ್ಲಿ ಶಾಂತಿ ಸಿಗುತ್ತೇನು? ये कहानी में है रानी का हार गले में, ये मिसाल है शांति के लिए. ಒಂದು ಬಾಯಿ ಮಾತಿದೆ, ರಾಣಿಯ ಕೊರಳಿನಲ್ಲಿ ಮಾಲೆ ಅಂತ. ಈ ಒಂದು ಉದಾಹರಣೆ ಶಾಂತಿಗೋಸ್ಕರ ಇದೆ. बाप इस समय जो बातें समझाते वो दृष्टांत फिर भक्ति मार्ग में चलते आते. ತಂದೆ ಈ ಸಮಯದಲ್ಲಿ ಏನೆಲ್ಲ ಮಾತುಗಳು ತಿಳಿಸ್ಕೊಡ್ತಾರೆ, ಇದರ ಒಂದು ದೃಷ್ಟಾಂತ ಮತ್ತೆ ಭಕ್ತಿ ಮಾರ್ಗದಲ್ಲಿ ನಡೀತಾ ಬರುತ್ತೆ. बाप इस समय पुरानी दुनिया को बदल नई दुनिया बनाते, तमो प्रधान से सतो प्रधान बना. ये तो तुम समझ सकते हो. ತಂದೆ ಈ ಸಮಯದಲ್ಲಿ ಹಳೆ ಪ್ರಪಂಚವನ್ನು ಪರಿವರ್ತನೆ ಮಾಡಿ ಹೊಸ ಪ್ರಪಂಚ ಮಾಡ್ತಾರೆ. ತಮೋ ಪ್ರಧಾನವನ್ನ ಸತೋ ಪ್ರಧಾನ ಮಾಡ್ತಾರೆ. ಇದು ಸಹ ತಮಗೆ ಗೊತ್ತಿದೆಯಲ್ಲ. बाकी ये दुनिया तमो प्रधान पतित है क्योंकि सब विकार से पैदा हो. ಬಾಕಿ ಈ ಪ್ರಪಂಚ ತಮೋ ಪ್ರಧಾನ ಪತಿತ, ಯಾಕೆಂದರೆ ಎಲ್ಲರೂ ವಿಕಾರದಿಂದ ಜನ್ಮವನ್ನು ಪಡಿತಾರೆ. देवताएं तो विकार से पैदा नहीं होते, उनको कहा जाता संपूर्ण निर्विकारी. ದೇವತೆಗಳು ವಿಕಾರದಿಂದ ಜನ್ಮವನ್ನು ಪಡೆಯೋದಿಲ್ಲ, ಅವರಿಗೆ ಹೇಳಲಾಗತ್ತೆ ಸಂಪೂರ್ಣ ನಿರ್ವಿಕಾರಿ ಪ್ರಪಂಚ. वॉइसलेस वर्ल्ड अक्षर कहते परंतु उसका अर्थ नहीं समझते, तुम ही पूज्य सो पुजारी बनते हो. ನಿರ್ವಿಕಾರಿ ಪ್ರಪಂಚ ಅನ್ನುವ ಅಕ್ಷರವನ್ನು ತಿಳಿಸ್ತಾರೆ, ಆದರೆ ಅದರ ಅರ್ಥವನ್ನು ತಿಳ್ಕೊಂಡು ತಾವೇ ಪೂಜ್ಯರಿಂದ ಪೂಜಾರಿ ಆಗಿದ್ದೀರಲ್ಲ. बाबा के लिए कभी ऐसे नहीं कहा जाता कभी बाबा ಪೂಜಾರಿ बनते नहीं. ತಂದೆಗೋಸ್ಕರ ಎಂದೂ ಈ ರೀತಿ ಹೇಳೋದಿಲ್ಲ, ತಂದೆ ಎಂದೂ ಪೂಜಾರಿ ಆಗೋದೇ ಇಲ್ಲ. मनुष्य तो कण कण में परमात्मा कह देते, तब बाबा कहते भारत में जब जब ऐसी धर्म ग्लानि होती. ಮನುಷ್ಯ ಅಂತೂ ಪರಮಾತ್ಮನಿಗೋಸ್ಕರ ಕಣಕಣದಲ್ಲಿ ಇದ್ದಾರೆ ಬಿಡ್ತಾರೆ. ಬಾಬಾ ಅಂತಾರೆ ಭಾರತದಲ್ಲಿ ಯಾವಾಗ ಯಾವಾಗ ಈ ರೀತಿ ಧರ್ಮದ ಗ್ಲಾನಿ ಆಗುತ್ತೆ ಆಗ ನಾನು ಬರ್ತೀನಿ. वो लोग तो सिर्फ ऐसे ही श्लोक पढ़ते, अर्थ कुछ भी नहीं समझते. ಅವರಂತೂ ಸುಮ್ಮನೆ ಶ್ಲೋಕವನ್ನು ಓದ್ತಾರೆ, ಅರ್ಥ ಅಂತೂ ತಿಳ್ಕೊಂಡಿಲ್ಲ. वो समझते शरीर ही पतित बनता, आत्मा नहीं बनती. ಅವ್ರು ಅನ್ಕೊಂತಾರೆ ಶರೀರನೇ ಪತಿತ ಆಗತ್ತೆ, ಆತ್ಮ ಎಂದೂ ಆಗೋದಿಲ್ಲ. बाबा कहते पहले आत्मा पतित बनती तब शरीर भी पतित बनता, सोने में ही काद पड़ती तो फिर जवर भी ऐसे बनता है. ಬಾಬಾ ತಿಳಿಸ್ತಾರೆ ಮೊಟ್ಟ ಮೊದಲು ಆತ್ಮನೇ ಪತಿತ ಆಗುತ್ತೆ, ಆಗ ಶರೀರನು ಪತಿತ ಆಗುತ್ತೆ. ಚಿನ್ನದಲ್ಲಿ ತುಕ್ಕು ಬೀಳತ್ತೆ, ಆಗ ಆಭರಣನು ಅದೇ ರೀತಿ ಇರುತ್ತಲ್ಲ. परंतु ये सब भक्ति मार्ग में है. बाबा समझाते हर एक में आत्मा विराजमान है, कहाँ भी जाता जीवन. ಆದರೆ ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ. ತಂದೆ ತಿಳಿಸ್ತಾರೆ ಪ್ರತಿಯೊಬ್ಬರಲ್ಲೂ ಆತ್ಮ ಉಪಸ್ಥಿತ ಆಗಿದೆ. ಹೇಳಲಾಗತ್ತೆ ಜೀವಾತ್ಮ. जीव परमात्मा नहीं कहा जाता, महान आत्मा कहा जाता, महान परमात्मा नहीं कहा. ಜೀವ ಪರಮಾತ್ಮ ಅಂತ ಹೇಳೋದಿಲ್ಲ, ಮಹಾನ್ ಆತ್ಮ ಅಂತ ಹೇಳಲಾಗತ್ತೆ, ಮಹಾನ್ ಪರಮಾತ್ಮ ಅಂತ ಎಂದೂ ತಿಳಿಸೋದಿಲ್ಲ. आत्मा ही भिन्न भिन्न शरीर लेते पाठ बजाती तो योग है बिल्कुल साइलेंस. ಆತ್ಮನೇ ಭಿನ್ನ ಭಿನ್ನ ದೇಹವನ್ನು ಪಡೆದು ಪಾತ್ರವನ್ನು ಅಭಿನಯ ಮಾಡುತ್ತೆ, ಯೋಗ ಬಿಲ್ಕುಲ್ ನಿಶಬ್ದವಾಗಿದೆ. ये फिर है ज्ञान डांस. बाबा की ज्ञान डांस में उन्हों के आगे होंगे जो शौकीन हो. ಇದು ಮತ್ತೆ ಜ್ಞಾನ ಡ್ಯಾನ್ಸ್ ಆಗಿದೆ. ಬಾಬುವರ ಜ್ಞಾನದ ಡ್ಯಾನ್ಸು ಅವರ ಮುಂದೆ ಇರುತ್ತೆ,
ಯಾರು ಬಹಳ ಆಸಕ್ತಿ ಉಳ್ಳವರು ಆಗಿರ್ತಾರೆ. बाप जानते किसमें कितना ध्यान है, कितना उनमें योग का नशा है. टीचर तो जानते होंगे ना. ತಂದೆಗೆ ಗೊತ್ತಿದೆ ಯಾರಲ್ಲಿ ಎಷ್ಟು ಜ್ಞಾನ ಇದೆ, ಯಾರು ಎಷ್ಟು ಯೋಗದ ನಶೆಯಲ್ಲಿ ಇರ್ತಾರೆ. ಟೀಚರ್ಗಂತೂ ಗೊತ್ತಿರುತ್ತಲ್ಲ. बाप भी जानते हैं कौन कौन अच्छे गुणवान बच्चे हैं. अच्छे अच्छे बच्चों का ही जहाँ तहाँ बुलावा हो. ತಂದೆಗೂ ಗೊತ್ತಿದೆ ಎಲ್ಲೆಲ್ಲಿ ಒಳ್ಳೆ ಗುಣವಂತ ಮಕ್ಕಳಿದ್ದಾರೆ, ಒಳ್ಳೊಳ್ಳೆ ಮಕ್ಕಳನ್ನ ಅಲ್ಲಿ ಇಲ್ಲಿ ಎಲ್ಲ ಕಡೆ ಕರೀತಾ ಇರ್ತಾರೆ. बच्चों में भी नंबरवार है, प्रजा भी नंबरवार पुरुषार्थ अनुसार बनती. ये स्कूल ಅಥವಾ ಪಾಠಶಾಲಾ है. ಮಕ್ಕಳಲ್ಲೂ ನಂಬರ್ವಾರ್ ಇದೆ, ಪ್ರಜೆಗಳು ನಂಬರ್ವಾರ್ ಪುರುಷಾರ್ಥ ಅನುಸಾರ ಆಗ್ತಾರೆ. ಇದು ಸ್ಕೂಲ್ ಅಥವಾ ಪಾಠಶಾಲೆ ಅಲ್ಲವ. पाठशाला में हमेशा नंबरवार बैठते, समझ सकते फलाना होशियार है या मीडियम है. ಪಾಠಶಾಲೆಯಲ್ಲಿ ಸದಾ ನಂಬರ್ವಾರ್ ಕುತ್ಕೊಂತಾರೆ, ತಿಳ್ಕೊಂತಾರೆ ಇವರು ತುಂಬ ಹುಷಾರಾಗಿದ್ದಾರೆ, ಇವರು ಮೀಡಿಯಂ ಇದ್ದಾರೆ. यहाँ तो ये बेहद का क्लास है, इसमें किसको नंबरवार बिठा नहीं सकते. ಇದಂತೂ ಅನಂತವಾದ ಕ್ಲಾಸ್, ಇಲ್ಲಿ ಎಂದೂ ಸಹ ನಂಬರ್ವಾರ್ ಕೂರಿಸೋದಕ್ಕೆ ಆಗೋದೇ ಇಲ್ಲ. बाबा जानते हमारे सामने ये जो बैठा हुआ इनमें कुछ भी ज्ञान नहीं, सिर्फ भावना है. ಬಾಬರು ಗೊತ್ತಿದೆ ನನ್ನ ಮುಂದೆ ಯಾರು ಕೂತಿದ್ದಾರೆ ಅವರಲ್ಲಿ ಸ್ವಲ್ಪನೂ ಜ್ಞಾನ ಇಲ್ಲ, ಸುಮ್ಮನೆ ಭಾವನೆ ಇದೆ. बाकी तो ना ज्ञान है ना याद है, इतना निश्चय है ये बाबा है, इनसे हमको वर्षा नहीं. ಬಾಕಿ ಜ್ಞಾನನೂ ಇಲ್ಲ, ಯೋಗನೂ ಇಲ್ಲ. ಇಷ್ಟಂತೂ ನಿಶ್ಚಯ ಇದೆ, ಇವರು ತಂದೆ ಆಗಿದ್ದರೆ ಇವರಿಂದ ಆಸ್ತಿಯನ್ನು ಪಡೆಯಬೇಕು. वर्षा तो सबको मिलना, परंतु राजाई में तो ನಂಬರ್ವಾರ್ ಪದ है. ಆಸ್ತಿಯಂತೂ ಎಲ್ಲರಿಗೂ ಸಿಗಬೇಕಾಗಿದೆ, ಆದರೆ ರಾಜ್ಯ ಭಾಗ್ಯದಲ್ಲಿ ನಂಬರ್ವಾರ್ ಪದವಿ ಇದೆಯಲ್ಲ. जो बहुत अच्छी सर्विस करते उनको तो बहुत अच्छी प्राइस मिलती है. ಯಾರು ಬಹಳ ಚೆನ್ನಾಗಿ ಸೇವೆ ಮಾಡ್ತಾರೆ ಅವರಿಗೆ ಬಹಳ ಒಳ್ಳೆ ಪ್ರೈಸ್ ಸಿಗುತ್ತೆ. यहाँ सभी को प्राइस देते रहते, जो राय देते माता मारते उनको भी प्राइस मिल जाते. ಇಲ್ಲಂತೂ ಎಲ್ಲರಿಗೂ ಪ್ರೈಸ್ ಕೊಟ್ಬಿಡ್ತಾರೆ. ಯಾರು ಆಜ್ಞೆ ಕೊಡ್ತಾರೆ, ಯಾರು ತಲೆ ಚಚ್ಕೊಂತಾರೆ, ಎಲ್ಲರಿಗೂ ಪ್ರೈಸ್ ಸಿಗ್ಬಿಡುತ್ತೆ. अभी तुम जानते हो विश्व में सच्ची शांति कैसे हो. बाबा ने कहा उनसे पूछो तो सही कि विश्व में शांति कब थी. ಈಗ ತಮಗೆ ಗೊತ್ತಿದೆ ವಿಶ್ವದಲ್ಲಿ ಸತ್ಯವಾದ ಶಾಂತಿ ಹೆಂಗಾಗುತ್ತೆ. ಬಾಬೂರು ತಿಳಿಸಿದರೆ ಅವರನ್ನ ಕೇಳಿ, ಅವರು ತಿಳಿಸ್ತಾರೆ ವಿಶ್ವದಲ್ಲಿ ಶಾಂತಿ ಯಾವಾಗಿತ್ತು. कभी सुनी व देखी है किस प्रकार की शांति मांगते हो, कब थी. ಎಂದಾದರೂ ನೋಡಿ ಅಥವಾ ಕೇಳಿದ್ದೀರಾ, ಯಾವ ಪ್ರಕಾರದ ಶಾಂತಿಯನ್ನು ಬೇಡ್ತೀರಾ, ಯಾವಾಗಿತ್ತು. तुम प्रश्न पूछ सकते हो क्योंकि तुम जानते हो. जो प्रश्न पूछे और खुद ना जानते हो तो उसको क्या कहेंगे. ತಾವು ಪ್ರಶ್ನೆಯನ್ನು ಕೇಳಬಹುದು, ಯಾಕೆಂದರೆ ತಮಗೆ ಗೊತ್ತಿದೆ. ಪ್ರಶ್ನೆಯನ್ನು ಕೇಳಿ ಸ್ವಯಂ ಗೊತ್ತಿಲ್ಲ ಅಂದರೆ ಅವ್ರಿಗೇನಂತ ತಿಳಿಸೋದು. तुम अखबारों द्वारा पूछो कि किस प्रकार की शांति मांगते. शांति धाम में तो है जहाँ हम सब आत्मा है. ತಾವು ನ್ಯೂಸ್ ಪೇಪರಿಂದ ಕೇಳಿ ತಮಗೆ ಯಾವ ಪ್ರಕಾರದ ಶಾಂತಿ ಬೇಕು, ಎಂಥ ಪ್ರಕಾರದ ಶಾಂತಿಯನ್ನು ಬೇಡ್ತೀರ. ಶಾಂತಿಧಾಮದಲ್ಲಂತೂ ಇದ್ದೇ ಇದೆ, ಅಲ್ಲಿ ನಾವೆಲ್ಲ ಆತ್ಮಗಳು ಇರ್ತೀವಲ್ಲ. बाप कहते एक तो ಶಾಂತಿಧಾಮ को याद करो, दूसरा सुखधाम को याद करो. ತಂದೆ ತಿಳಿಸ್ತಾರೆ ಒಂದು ಶಾಂತಿಧಾಮವನ್ನು ನೆನಪು ಮಾಡಿ, ಎರಡನೇದು ಸುಖಧಾಮವನ್ನು ನೆನಪು ಮಾಡಿ. सृष्टि के चक्र का पूरा ज्ञान ना होने कारण कितने गपोड़े आदि लगाए. ಸೃಷ್ಟಿ ಚಕ್ರದ ಜ್ಞಾನ ಸಂಪೂರ್ಣ ಇಲ್ಲದೆ ಕಾರಣ ಎಷ್ಟೊಂದು
ತಮ್ಮದೇ ಆದಂತಹ ಮಾತುಗಳನ್ನು ದೊಡ್ಡ ಸ್ಥಿತಿಯನ್ನು ತೋರಿಸ್ಕೊಂಡಿದ್ದಾರೆ. तुम बच्चे जानते हो हम डबल सिरताज बनते हम देवताते अब फिर मनुष्य बने. ಈಗ ಮಕ್ಕಳಿಗೆ ಗೊತ್ತಾಗಿದೆ ನಾವೇ ಡಬಲ್ ಕಿರೀಟಧಾರಿ ಆಗಿದ್ವಿ, ನಾವೇ ದೇವತೆ ಆಗಿದ್ವಿ, ಈಗ ಮತ್ತೆ ಮನುಷ್ಯರಾಗಿದ್ವಿ. देवताओं को देवता कहा जाता मनुष्य नहीं क्योंकि दैवी गुण वाले हैं. ದೇವತೆಗಳಿಗೆ ದೇವತೆ ಅಂತ ಹೇಳಾಗತ್ತೆ, ಮನುಷ್ಯ ಅಲ್ಲ. ಯಾಕೆಂದರೆ दैवी गुणधारी ಆಗಿದ್ದಾರಲ್ಲ. जिनमें अवगुण है वो कहते मुझ निर्गुण आरे में कोई गुण नहीं. ಯಾರಲ್ಲಿ ಅವಗುಣ ಇರುತ್ತೆ ಅವರಂತಾರೆ ನನ್ನಲ್ಲಿ ಯಾವುದೇ ಪ್ರಕಾರದ ಗುಣ ಇಲ್ಲ, ನಾನು ನಿರ್ಗುಣ ಆಗಿದ್ದೀನಿ. शास्त्रों में जो बातें सुनी वो सिर गाते रहते अच्युतम केशवम जैसे तोते को सिखाया जाता. ಶಾಸ್ತ್ರದಲ್ಲಿ ಏನೆಲ್ಲ ಮಾತುಗಳು ಕೇಳಿದರೆ ಅದನ್ನು ಗಾಯನ ಮಾಡ್ತಾ ಇರ್ತಾರೆ. ಯಾವ ರೀತಿ? ಅಚ್ಯುತಂ ಕೇಶವ ಅಂದರೆ ಕೋಗಿಲೆಯ ಸಮಾನ ಅವರಿಗೆ ಕಲಿಸಲಾಗುತ್ತೆ, ಗಿಣಿಯ ಸಮಾನ ಕಲಿಸಲಾಗುತ್ತೆ. कहते बाबा आकर हम सबको पावन बनाओ ब्रह्मलोक को वास्तव में दुनिया नहीं कही. ಅಂತಿರ್ತಾರೆ ಬಾಬಾ ಬಂದು ನಮ್ಮನ್ನು ಪಾವನ ಮಾಡಿ ಬ್ರಹ್ಮಲೋಕಕ್ಕೆ ವಾಸ್ತವದಲ್ಲಿ ಪ್ರಪಂಚ ಅಂತ ಹೇಳಕ್ಕಾಗಲ್ಲ. वहाँ तुम आत्माएं रहते हो वास्तव में पाठ बजाने की दुनिया यही है वो है ಶಾಂತಿ. ಅಲ್ಲಿ ತಾವು ಆತ್ಮಗಳು ಇರ್ತೀರ, ವಾಸ್ತವದಲ್ಲಿ ಪಾತ್ರವನ್ನ ಅಭಿನಯ ಮಾಡುವ ಪ್ರಪಂಚ ಇದೆ, ಅದಂತೂ ಶಾಂತಿಧಾಮ ಆಗಿದೆ. बाबा समझाते मैं बैठ बच्चों को अपना परिचय देता हूँ, मैं आता ही उसमें हूँ जो पहले अपने जन्मों को नहीं जानते ये भी अभी सुनते. ಬಾಬಾ ತಿಳಿಸ್ಕೊಡ್ತಾರೆ, ನಾನು ಕೂತ್ಕೊಂಡು ಮಕ್ಕಳಿಗೆ ತನ್ನ ಪರಿಚಯವನ್ನು ಕೊಡ್ತೀನಿ. ನಾನು ಬರೋದು ಅವರಲ್ಲಿ ಯಾರಿಗೆ ತಮ್ಮ ಜನ್ಮಗಳ ಬಗ್ಗೆ ಗೊತ್ತಿಲ್ಲ, ಇವರು ಸಹ ಈಗ ಕೇಳ್ತಾ ಇದ್ದಾರೆ. मैं इनमें प्रवेश करता हूँ पुरानी पति दुनिया रावण की दुनिया है, जो नंबर 1 पावन था वही फिर नंबर 1 लास्ट पति था. ನಾನು ಈತನಲ್ಲಿ ಪ್ರವೇಶ ಆಗ್ತೀನಿ. ಹಳೆ ಪತಿತ ಪ್ರಪಂಚ ಇದು ರಾವಣ ಪ್ರಪಂಚ ಅಲ್ವಾ? ಯಾರು ನಂಬರ್ 1 ಪಾವನ ಆಗಿದ್ರು ಅವರೇ ಮತ್ತೆ ನಂಬರ್ 1 ಲಾಸ್ಟ್ ಪತಿತರಾಗಿದ್ದಾರೆ. उनको अपना रथ बनाता हूँ फास्ट सो लास्ट में आता, फर्स्ट सो लास्ट में आता. ಇವರನ್ನೇ ನನ್ನ ರಥವಾಗಿ ಮಾಡ್ಕೊಳ್ತೀನಿ, ಮೊದಲನೆಯವರೇ ಲಾಸ್ಟ್ ಅಲ್ಲಿ ಬರ್ತಾರೆ. फिर फर्स्ट में जाना है चित्रों में भी समझाया ब्रह्मा द्वारा मैं आदि सनातन देवी देवता धर्म की स्थापना करती. ನಂತರ ಇವರೇ ಮೊಟ್ಟ ಮೊದಲು ಹೋಗಬೇಕಾಗಿ ಚಿತ್ರಗಳಲ್ಲಿ ತಿಳಿಸಿದರೆ ಬ್ರಹ್ಮನ ಮುಖಾಂತರ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನ ಮಾಡ್ತೀವಿ. ऐसे तो नहीं कहते देवी देवता धर्म में आता हूँ, जिस शरीर में आकर बैठे हैं वही फिर जाकर नारायण में. ಎಂದು ಈ ರೀತಿ ಹೇಳೋದಿಲ್ಲ ದೇವಿ ದೇವತಾ ಧರ್ಮದಲ್ಲಿ ಬರ್ತೀನಿ ಅಂತ. ಯಾವ ದೇಹದಲ್ಲಿ ಬಂದು ಕುತ್ಕೊಂತೇನೆ ಅವರೇ ನಂತರ ನಾರಾಯಣ ಆಗ್ತಾರೆ. ವಿಷ್ಣು ಕೋಯಿ ಅವ್ರ नहीं है, ಲಕ್ಷ್ಮೀ ನಾರಾಯಣ್ ಅಥವಾ ರಾಧಾ ಕೃಷ್ಣ ಕಿ ಜೋಡಿ ಕಹೋ. ವಿಷ್ಣು ಮತ್ತೆ ಯಾರೂ ಅಲ್ಲ, ಲಕ್ಷ್ಮೀ ನಾರಾಯಣ ಅಥವಾ ರಾಧಾ ಕೃಷ್ಣನ ಜೋಡಿ ಅಂತ ಹೇಳಿ. विष्णु कौन है ये भी कोई नहीं जानते. बाबा कहते मैं तुमको वेदों शास्त्र सचित्र आदि का राज समझा. ವಿಷ್ಣು ಯಾರು ಇದು ಸಹ ಯಾರಿಗೂ ಗೊತ್ತಿಲ್ಲ. ತಂದೆ ತಿಳಿಸ್ತಾರೆ, ನಾನು ನಿಮಗೆ ವೇದಶಾಸ್ತ್ರಗಳು ಈ ಚಿತ್ರಗಳ ರಹಸ್ಯವನ್ನ ತಿಳಿಸ್ತೀನಿ. मैं जिसमें प्रवेश करता हूँ वो फिर ये बनते हैं प्रवृत्ति मार्ग है. ನಾನು ಯಾರಲ್ಲಿ ಪ್ರವೇಶ ಮಾಡ್ತೀನಿ ಅವರು ಈ ರೀತಿ ಆಗ್ತಾರೆ, ಇದು ಪ್ರವೃತ್ತಿ ಮಾರ್ಗ ಅಲ್ವಾ?
ये ब्रह्मा सरस्वती फिर लक्ष्मी नारायण बनते, इनमें ब्रह्मा में प्रवेश कर ब्राह्मणों को ज्ञान देता, तो ये ब्रह्मा भी सुनते. ಈ ಬ್ರಹ್ಮ ಸರಸ್ವತಿ ನಂತರ ಲಕ್ಷ್ಮೀ ನಾರಾಯಣ ಆಗ್ತಾರೆ. ಇವರಲ್ಲಿ ಅಂದರೆ ಬ್ರಹ್ಮನಲ್ಲಿ ಪ್ರವೇಶ ಮಾಡಿ ಬ್ರಾಹ್ಮಣರಿಗೆ ಜ್ಞಾನವನ್ನು ಕೊಡ್ತಾರೆ. तो ये ब्रह्मा भी सुनते हैं, फर्स्ट नंबर में सुनते ये है बड़ी नदी ब्रह्मपुत्र. ಅಂದರೆ ಈ ಬ್ರಹ್ಮನು ಕೇಳ್ತಾರೆ. ಮೊದಲನೇ ನಂಬರ್ ಕೇಳೋದು ಇವರೇ ಬಹಳ ದೊಡ್ಡ ನದಿ ಬ್ರಹ್ಮಪುತ್ರ ನದಿ. मेला भी सागर और ब्रह्मपुत्र नदी पर लगता, बड़ा मेला लगता जहाँ सागर और नदी का संगम होता. ಜಾತ್ರೆನೂ ಸಾಗರ ಮತ್ತು ಬ್ರಹ್ಮಪುತ್ರ ನದಿಯ ತೀರದಲ್ಲಿ ಆಗುತ್ತೆ. ಬಹಳ ದೊಡ್ಡ ಜಾತ್ರೆ ಆಗತ್ತೆ ಎಲ್ಲಿ ಸಾಗರ ಮತ್ತು ನದಿಯ ಸಂಗಮ ಆಗತ್ತೆ. मैं इसमें प्रवेश करता हूँ, ये बनते हैं, इनको वह ब्रह्मा सो विष्णु बनने में 1 सेकेंड लगता. ನಾನು ಈತನಲ್ಲಿ ಪ್ರವೇಶ ಆಗ್ತೀನಿ, ಈತ ಈ ರೀತಿ ಆಗ್ತಾರೆ. ಇವರಿಗೆ ಅಂದರೆ ಬ್ರಹ್ಮನಿಂದ ವಿಷ್ಣು ಆಗೋದ್ರಲ್ಲಿ 1 ಸೆಕೆಂಡ್ ಆಗುತ್ತೆ. साक्षात्कार हो जाता और जग निश्चय हो जाता, मैं ये बनने वाला हूँ, विश्व का मालिक बनने वाला हूँ. ಸಾಕ್ಷಾತ್ಕಾರ ಆಗ್ಬಿಡತ್ತೆ, ತಕ್ಷಣ ನಿಶ್ಚಯ ಆಗ್ಬಿಡತ್ತೆ, ನಾನು ಈ ರೀತಿ ಆಗ್ತೀನಿ, ವಿಶ್ವದ ಮಾಲೀಕನಾಗುವನು ನಾನೇ. तो ये गदाई क्या करेंगे, सब छोड़ दिया, तुमको भी पहले मालूम हुआ, बाबा आया हुआ, ये दुनिया खत्म होने वाली, तो चट भागे. बाबा ने नहीं भगाया. ಅಂದಮೇಲೆ ಈ ಒಂದು ವ್ಯಾಪಾರ ವ್ಯವಹಾರ ಏನು ಮಾಡೋದು, ಎಲ್ಲವನ್ನ ಬಿಟ್ಟರು. ಅಂದರೆ ಈ ಕತ್ತೆ ಥರ ದುಡಿಯೋದು ಏನು ಅವಶ್ಯಕತೆ ಅಂತ. ತಮಗೂ ಮೊಟ್ಟ ಮೊದಲು ಗೊತ್ತಾಯಿತು ಬಾಬಾ ಬಂದಿದ್ದಾರೆ, ಈ ಪ್ರಪಂಚ ಸಮಾಪ್ತಿ ಆಗತ್ತೆ. ಎಲ್ಲರೂ ಓಡಿ ಬಂದ್ರಲ್ಲ, ಬಾಬಾ ಯಾರನ್ನೂ ಓಡಿಸಿಲ್ಲ. ಹಾ ಬಟ್ಟಿ बननी थी, कहते कृष्ण ने भगाया. अच्छा कृष्ण ने भगाया तो पटरानी बनाया ना. ಹಾ ಆ ಸಮಯದಲ್ಲಿ ಬಟ್ಟಿನೂ ತಯಾರಾಯಿತು. ಅಂದರೆ ಕೃಷ್ಣ ಓಡಿಸ್ಕೊಂಡು ಹೋದ ಅಂತ. ಸರಿ, ಒಳ್ಳೇದಲ್ವ, ಕೃಷ್ಣ ಓಡಿಸ್ಕೊಂಡು ಹೋಗಿ ಪಟ್ರಾಣಿ ಮಾಡಿಕೊಂಡ್ರಲ್ಲ. तो इस ज्ञान से विश्व के महाराजा महारानी बनते, ये तो अच्छा ही है. ಈ ಜ್ಞಾನದಿಂದ ವಿಶ್ವದ ಮಹಾರಾಜ ಮಹಾರಾಣಿ ಆಗ್ತಿರು, ಇದಂತೂ ಒಳ್ಳೆಯದಲ್ವ. इसमें गाली खाने की दरकार नहीं, सिर कहते हैं कलंक जब लगते तभी ही कलंगी दर बनते. कलंक लगते हैं ಶಿವ ಬಾಬಾ पर. ಇದರಲ್ಲಿ ನಿಂದನೆ ಮಾಡುವ ಅವಶ್ಯಕತೆ ಇಲ್ಲ, ಆದರೂ ಕಲಂಕವನ್ನು ಹಾಕ್ತಾರೆ. ಆವಾಗಿ ಕಲಂಗಿಧರರಾಗ್ತಿರಲ್ಲ, ಕಲಂಕ ಬೀಳತ್ತೆ ತಂದೆಯ ಮೇಲೆ, ಅಂದರೆ ಶಿವಬಾಬಾವರ ಮೇಲೆ. कितनी ग्लानी करते, कहते हम आत्मा सो परमात्मा, परमात्मा सो हम आत्मा. ಇಷ್ಟೊಂದು ನಿಂದನೆಯನ್ನು ಮಾಡ್ತಾರೆ. ಅಂತಾರೆ ಆತ್ಮನೇ ಪರಮಾತ್ಮ, ಪರಮಾತ್ಮನೇ ನಾವು ಆತ್ಮ. आप बाबा समझाते ऐसे नहीं, हम आत्मा अभी सो ब्राह्मण है, ब्राह्मण है सबसे ऊंचा कुल. ಈಗ ಬಾಬಾ ಎಲ್ಲವನ್ನ ಸ್ಪಷ್ಟ ಮಾಡ್ತಾರೆ. ಆ ರೀತಿ ಅಲ್ಲ, ನಾನು ಆತ್ಮ ಈಗ ಬ್ರಾಹ್ಮಣ ಆಗಿದೆ. ಬ್ರಾಹ್ಮಣ ಅಂದರೆ ಬಹಳ ಉತ್ತಮವಾದ ಕುಲ. इसको डायनास्टी नहीं कहेंगे, डायनास्टी अर्थात जिसमें राजाई होती, ये तुम्हारा कुल. ಇದಕ್ಕೆ ರಾಜ್ಯದಾನಿ ಅಂತ ಹೇಳೋದಿಲ್ಲ. ರಾಜ್ಯದಾನಿ ಅಂದರೆ ಯಾವುದರಲ್ಲಿ ರಾಜ್ಯ ನಡೆಯುತ್ತೆ, ಇದಂತೂ ನಿಮ್ಮ ಕುಲ ಆಗಿದೆ. है बहुत सहज, हम ब्राह्मण सो देवता बनने वाले, इसलिए दैवी गुण जरूर धारण करने हैं. ಇದು ಬಹಳ ಸಹಜ ಆಗಿದೆ. ನಾವೇ ಬ್ರಾಹ್ಮಣರು ದೇವತೆ ಆಗ್ತಿದ್ದೀವಿ, ಅದಕ್ಕೋಸ್ಕರ ದೈವಿ ಗುಣಗಳನ್ನು ಧಾರಣೆ ಖಂಡಿತ ಮಾಡಬೇಕು. सिगरेट बीड़ी आदि का देवताओं को भोग लगाते हो क्या? श्रीनाथ द्वारे में बहुत घी के माल ताल बनते. ಸಿಗರೇಟ್ ಬೀಡಿ ಇವೆಲ್ಲ ದೇವತೆಗಳಿಗೆ ಎಂದಾದರೂ ಭೋಗ ಇಡ್ತೀರೇನು? ಶ್ರೀನಾಥ ದ್ವಾರದಲ್ಲಿ ಬಹಳ
ತುಪ್ಪದ ವಸ್ತುಗಳನ್ನು ಮಾಡಲಾಗತ್ತೆ, ಇಡಲಾಗತ್ತೆ. भोग इतना लगाते जो फिर दुकान लग जाता है यात्री जाकर लेते. ಭೋಗ ಎಷ್ಟೊಂದು ತಯಾರು ಮಾಡ್ತಾರಂದ್ರೆ ನಂತರ ಅದರ ಒಂದು ಅಂಗಡಿಯನ್ನು ಇಡಲಾಗತ್ತೆ, ಯಾತ್ರಿಗಳು ಹೋಗಿ ಅಲ್ಲಿ ಎಲ್ಲವನ್ನ ಪಡಿತಾರೆ. मनुष्यों की बहुत भावना रहती, सत्युग में तो ऐसी बातें होती नहीं. ಮನುಷ್ಯನಿಗೆ ಬಹಳಷ್ಟು ಭಾವನೆ ಇರುತ್ತೆ, ಸತ್ಯುಗದಲ್ಲಿ ಈ ಯಾವ ಮಾತುಗಳು ಇರೋದಿಲ್ಲ. ऐसे मक्खियाँ आदि होंगे नहीं जो किसी चीज को खराब करे, ऐसी बीमारी आदि वहाँ होती नहीं. ಈ ರೀತಿ ನೊಣಗಳು ಅಲ್ಲಿ ಇರೋದಿಲ್ಲ, ವಸ್ತುಗಳನ್ನು ಕೊಳಕಾಗಿ ಮಾಡೋದು, ಇಂತಹ ಅನಾರೋಗ್ಯಗಳು ಅಲ್ಲಿ ಇರೋದೇ ಇಲ್ಲ. बड़े आदमियों के पास सफाई भी बहुत होती, वहाँ तो ऐसी बातें ही नहीं. ದೊಡ್ಡ ವ್ಯಕ್ತಿಗಳ ಮುಂದೆ ಸ್ವಚ್ಛತೆಯೂ ಬಹಳ ಇರುತ್ತೆ, ಅಲ್ಲಿ ಇಂತಹ ಮಾತುಗಳು ಇರೋದೇ ಇಲ್ಲ. ರೋಗ ಆದಿ ಹೋತೆ ನಹಿ, ये सब बीमारियां द्वापर से निकली. ಅನಾರೋಗ್ಯಗಳೇನೂ ಇರೋದಿಲ್ಲ, ಈ ಎಲ್ಲ ಅನಾರೋಗ್ಯಗಳು ದ್ವಾಪರದಿಂದ ಬಂದಿವೆ. बाप आकर तुमको एवर हेल्दी बनाते, तुम पुरुषार्थ करते हो बाप को याद करने का, जिससे तुम एवर हेल्दी बनते. ಬಾಬಾ ಬಂದು ತಮ್ಮನ್ನ ಆರೋಗ್ಯವಂತರಾಗಿ ಮಾಡ್ತಾರೆ. ತಾವು ಪುರುಷಾರ್ಥವನ್ನ ಮಾಡ್ತೀರಾ, ತಂದೆಯನ್ನ ನೆನಪು ಮಾಡೋದು, ಇದರಿಂದ ಸದಾ ಆರೋಗ್ಯವಂತರಾಗ್ತಾರೆ. आयु भी बड़ी होती, कल की बात है 150 ವರ್ಷ की आयु थी ना. ಆಯುಷು ದೊಡ್ಡದಾಗಿರುತ್ತೆ, ನಿನ್ನೆ ಮಾತಲ್ವ, 150 ವರ್ಷ ಆಯುಷ್ ಇರುತ್ತೆ. अभी तो 40 वर्ष एवरेज, क्योंकि वह योगी थे, ये भोगी है. ಈಗಂತೂ 40-45 ವರ್ಷ ಜಾಸ್ತಿ ಅಂದರೆ, ಯಾಕೆಂದರೆ ಅವರು ಯೋಗಿಗಳಾಗಿದ್ರು, ಇಲ್ಲಂತೂ ಭೋಗಿಗಳಾಗಿದ್ದಾರೆ. तुम राजयोगी राज ऋषि हो, इसलिए तुम पवित्र हो, परंतु ये है पुरुषोत्तम संगम. ತಾವು ರಾಜಯೋಗಿ ರಾಜ ಋಷಿಗಳಾಗಿದ್ದೀರಿ, ಅದಕ್ಕೋಸ್ಕರ ತಾವು ಪವಿತ್ರರಾಗಿದ್ದೀರಿ. ಆದರೆ ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ. मास या वर्ष नहीं, बाबा कहते मैं कलप कलप पुरुषोत्तम संगम युगे युगे आता. ತಿಂಗಳು ಅಥವಾ ವರ್ಷ ಅಲ್ಲ, ಬಾಬಾ ಅಂತಾರೆ ನಾನು ಕಲ್ಪ ಕಲ್ಪ ಪುರುಷೋತ್ತಮ ಸಂಗಮ ಯುಗ, ಯುಗೆ ಯುಗೆ ಅಂದರೆ ಸಂಗಮ ಯುಗದಲ್ಲಿ ಬರ್ತೀನಿ. बाप रोज रोज समझाते, फिर भी कहते एक बात कभी नहीं बोलना, पावन बनना है, मुझे याद करो. ಬಾಬಾ ಪ್ರತಿನಿತ್ಯ ತಿಳಿಸ್ತಾರೆ, ಮತ್ತೆ ಅಂತಾರೆ ಒಂದು ಮಾತನ್ನ ಎಂದೂ ಮರಿಬೇಡಿ, ಪಾವನರಾಗಬೇಕು ಅಂದರೆ ನನ್ನನ್ನ ನೆನಪು ಮಾಡಿ. अपने को ಆತ್ಮ ಸಮझो, ದೇಹಕ್ಕೆ ಕಭಿ ಧರ್ಮ ತ್ಯಾಗ ಕರ್. ತಮ್ಮನ್ನ ತಾವು ಆತ್ಮ ಅಂತ ತಿಳಿಯಿರಿ, ದೇಹದ ಎಲ್ಲ ಧರ್ಮಗಳನ್ನ ತ್ಯಾಗ ಮಾಡಿ. आप तुमको वापस जाना है, मैं आया हूं तुम्हारी आत्मा को साफ करने, जिससे फिर शरीर भी पवित्र मिलेगा. ಈಗ ತಾವು ವಾಪಸ್ ಹೋಗಬೇಕಾಗಿದೆ, ನಾನು ಬಂದಿದ್ದೀನಿ ನಿಮ್ಮ ಆತ್ಮವನ್ನ ಸ್ವಚ್ಛ ಮಾಡೋಕ್ಕೆ, ಇದರಿಂದ ದೇಹನೂ ಪವಿತ್ರವಾಗಿ ಸಿಗುತ್ತೆ. यहाँ तो विकार से पैदा होते, आत्मा जब संपूर्ण पवित्र बन जाती, तब तुम पुरानी जुत्ती को छोड़ते. ಇಲ್ಲಂತೂ ವಿಕಾರದಿಂದ ಜನ್ಮವನ್ನ ಪಡೀತಾರೆ. ಯಾವಾಗ ಆತ್ಮ ಸಂಪೂರ್ಣ ಪವಿತ್ರ ಆಗತ್ತೋ ಆಗ ಈ ಹಳೆ ಚಪ್ಪಲಿ ಅಂದರೆ ದೇಹವನ್ನ ಬಿಡ್ತೀರಾ. ಫಿರ್ ನಯಾ ಮಿಲೇಂಗಾ, ತುಮಾರಾ ಗಾಯನ್ ಹೇ ವಂದೇ ಮಾತರಂ. ಮತ್ತೆ ಹೊಸದು ಸಿಗುತ್ತೆ, ನಿಮ್ಮ ಗಾಯನ ವಂದೇ ಮಾತರಂ. तुम धरती को भी पवित्र बनाते हो, तुम माता ये स्वर्ग का द्वार खोलते हो, परंतु ये कोई नहीं जानता. ತಾವು ಭೂಮಿಯನ್ನು ಪವಿತ್ರವಾಗಿ ಮಾಡ್ತೀರಿ, ತಾವು ಮಾತೇರು ಸ್ವರ್ಗದ ಬಾಗಿಲನ್ನು ತೆರೀತೀರಿ, ಆದರೆ ಇದು ಯಾರಿಗೂ ಗೊತ್ತಿಲ್ಲ. अच्छा, मीठे मीठे सिखलने बच्चों प्रति माता पिता बाप दादा का याद प्यार और गुड मॉर्निंग.
रूहानी बाप के रूहानी बच्चों को नमस्ते। हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते। धारणेಗೋಸ್ಕರ मुख्य सार, आत्मा रूपी ज्योति को प्रज्वलित करने के लिए सवेरे सवेरे याद की यात्रा में बैठना है। ಆತ್ಮ ಅನ್ನುವ ಜ್ಯೋತಿಯನ್ನ ಪ್ರಜ್ವಲೆ ಮಾಡಕ್ಕೋಸ್ಕರ ಬೆಳಗ್ಗೆ ಬೆಳಗ್ಗೆ ನೆನಪಿನ ಯಾತ್ರೆಯಲ್ಲಿ ಕುತ್ಕೊಳ್ಳಿ। याद से ही जंक निकलेंगे, आत्मा में जो काद पड़ी है वो याद से ही निकल सच्चा सोना बन। ನೆನಪಿನಿಂದ ತುಕ್ಕು ಹೊಟ್ಟೋಗುತ್ತೆ, ಆತ್ಮದಲ್ಲಿ ಏನು ತುಕ್ಕು ಬಿದ್ದಿದೆ ಅದು ನೆನಪಿನಿಂದ ಹೋಗಿ ಸತ್ಯವಾದ ಚಿನ್ನ ಆಗುತ್ತೆ। ಎರಡನೇದು, बाप से उच्च पद की प्राइस लेने के लिए भावना के साथ साथ ज्ञानवान गुणवान भी बनना सर्विस करके दिखा। ತಂದೆಯಿಂದ ಉತ್ತಮವಾದ ಪದವಿಯ ಪ್ರೈಸ್ ಅನ್ನು ಪಡೆಯಕ್ಕೋಸ್ಕರ ಭಾವನೆಯ ಜೊತೆ ಜೊತೆಗೆ ಜ್ಞಾನವಂತರು ಮತ್ತು ಗುಣವಂತರು ಆಗಿ ಸೇವೆಯನ್ನು ಮಾಡಿ ತೋರಿಸಿ। ಇಂದಿನ ವರದಾನ, चलन और चेहरे से पवित्रता के श्रृंगार की झलक दिखाने वाले ಶೃಂಗಾರಿ ಮೂರತ್ ಭವ। ಚಲನೆ ಮತ್ತು ಮುಖಚರಣೆಯಿಂದ ಪವಿತ್ರತೆಯ ಶೃಂಗಾರದ ಒಳಪನ್ನ ತೋರಿಸುವಂತವರು ಶೃಂಗಾರಿ ಮೂರ್ತ ಭವ। पवित्रता ब्राह्मण जीवन का श्रृंगार है। हर समय पवित्रता के श्रृंगार की अनुभवी चेहरे व चलन से औरों को हो। ಪವಿತ್ರತೆ ಬ್ರಾಹ್ಮಣ ಜೀವನದ ಶೃಂಗಾರ ಆಗಿದೆ। ಪ್ರತಿ ಸಮಯ ಪವಿತ್ರತೆಯ ಶೃಂಗಾರದ ಅನುಭೂತಿ ಮುಖದಿಂದ ನಡತೆಯಿಂದ ಇತರರಿಗೂ ಅನುಭವ ಆಗಲಿ। दृष्टि में मुख में हाथों में पावों में सदा पवित्रता का श्रृंगार प्रत्यक्ष। ದೃಷ್ಟಿಯಿಂದ ಮುಖದಿಂದ ಕೈಗಳಿಂದ ಕಾಲುಗಳಿಂದ ಸದಾ ಪವಿತ್ರತೆಯ ಶೃಂಗಾರ ಪ್ರತ್ಯಕ್ಷ ಆಗಲಿ। और एक वर्णन करें, इनके फीचर से पवित्रता दिखाई देती है। ಪ್ರತಿಯೊಬ್ಬರೂ ಈ ರೀತಿ ವರ್ಣನೆ ಮಾಡಲಿ, ಇವರ ಮುಖಚರಣೆಯಿಂದ ಪವಿತ್ರತೆ ಕಾಣಿಸುತ್ತೆ। नयनों में पवित्रता की झलक है, मुख पर पवित्रता की मुस्कुराहट। ನೇತ್ರಗಳಲ್ಲಿ ಪವಿತ್ರತೆಯ ಒಳಪಿದೆ, ಮುಖದಲ್ಲಿ ಪವಿತ್ರತೆಯ ಮುಗುಳ್ನಗೆ। और कोई बात उन्हें नजर ना आए, इसको कहते पवित्रता के श्रृंगार से ಶೃಂಗಾರಿ ಹುಯಿ ಆ। ಬೇರೆ ಯಾವ ಮಾತು ಅವರ ದೃಷ್ಟಿಯಲ್ಲಿ ಇರಲಿ, ಇದಕ್ಕೆ ಹೇಳಲಾಗುತ್ತೆ ಪವಿತ್ರತೆಯ ಶೃಂಗಾರದಿಂದ ಶೃಂಗಾರಣೆ ಮಾಡಿಕೊಂಡಿರುವ ಮೂರ್ತಿ। ಸ್ಲೋಗನ್, व्यर्थ संबंध संपर्क भी अकाउंट को खाली कर देता, इसलिए व्यर्थ को समाप्त करो। ವ್ಯರ್ಥ ಸಂಬಂಧ ಸಂಪರ್ಕನು ನಮ್ಮ ಅಕೌಂಟನ್ನು ಖಾಲಿ ಮಾಡಿಬಿಡುತ್ತೆ, ಅದಕ್ಕೋಸ್ಕರ ವ್ಯರ್ಥವನ್ನು ಸಮಾಪ್ತಿ ಮಾಡಿ। ಅಂಶ